ಎರಡು ಅವಧಿಗಳಲ್ಲಿ ಮೊದಲನೇ ಅವಧಿ ಅಂತಂದಾಗ ಇದೇ ತಾನೇ ಹೊಸದಾಗಿ ಬಂದದ್ದು ಅಂತ ಬಂದ ಮೇಲೆ ಇಷ್ಟು ಅನುಭವಗಳಾಗಿದ್ದಾವೆ. ಈ ಅನುಭವದ ಹಿನ್ನೆಲೆಯಲ್ಲಿ ಈ ತನಕ ದೇಶದ ಪ್ರಗತಿಗೋಸ್ಕರ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ರು ಆ ಯೋಜನೆಗಳನ್ನು ಇನ್ನೇನು ಉಳಿದಿದ್ದರೆ ಅನೇಕ ಉಳಿದಿದ್ದಾವೆ. ಅವನ್ನು ಕೂಡ ಪರಿಪೂರ್ಣಗೊಳಿಸುವಂತಹ ದೊಡ್ಡ ಅವಕಾಶ ಸಿಕ್ಕಿದೆ. ಅಂತಹ ಅವಕಾಶಗಳನ್ನು ಅವರು ಸೂಕ್ತವಾಗಿ ಬಳಸಿಕೊಂಡು ದೇಶದ ಹಿತವನ್ನು ಕಾಯಲಿ ಅಂತ ಆಶಿಸ್ತೇವೆ. ದೇಶ ಒಂದು ಸರ್ವಾಂಗೀಣ ಸರ್ವತೋಮುಖ ಆಧ್ಯಾತ್ಮ ಬಲದಲ್ಲಿ ಜೊತೆಗೆ ಸರ್ವಾಂಗೀಣ ಬಲದಲ್ಲಿ ದೇಶ ಅಭಿವೃದ್ಧಿಯನ್ನು ಕಾಣಬೇಕು. ಆ ದೇಶ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಮೋದಿಯವರಂತಹ ಜನಪ್ರಿಯ ಮತ್ತು ಸಾರ್ವಭೌಮ ನಾಯಕತ್ವ ಈ ದೇಶಕ್ಕೆ ಅಗತ್ಯವಿದೆ. ಹಾಗಿರುವುದರಿಂದ ಅಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತಂದರೆ ಈ ದೇಶಕ್ಕೆ ಇರುವ ಹೆಸರು ಜಗದ್ಗುರು ಭಾರತ, ಅದು ಜಗದ್ವಂದಿಯ ಭಾರತ. ಆ ಜಗದ್ವಂದಿಯ ಭಾರತಕ್ಕೆ ಅಂತಹ ಒಬ್ಬ ಲೀಡರ್ಶಿಪ್, ಅಂತಹ ಒಂದು ಸನ್ನಡತೆಯ ನಾಯಕತ್ವ ಈ ದೇಶಕ್ಕೆ ಬೇಕು. ಅಂತಹ ಒಂದು ನಾಯಕತ್ವ ಸನ್ಮಾನ್ಯ ಮೋದಿಜಿಯವರಿಂದ ಸಿಕ್ಕಿದೆ. ಎಲ್ಲ ನಾವು ಗಣಿಸಿದಂತೆ ಈ ದೇಶದ ಎಲ್ಲ ನಾಗರಿಕರು ಕೂಡ ತುಂಬ ಅಭಿಮಾನದಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯನ್ನು ಒಪ್ಪುತ್ತಾರೆ ಅನ್ನುವಂಥ ಪೂರ್ಣ ಭರವಸೆ ನಮಗಿದೆ. ಯಾವ್ಯಾವ ಸಮಯಕ್ಕೆ ಯಾರ್ಯಾರು ಏನೇನು ಅಧಿಕಾರ ಹೊಂದಬೇಕನ್ನೋದು ಭಗವಂತನ ಪ್ರೇರಣೆ. ಹಂಗಾಗಿ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕನ್ನೋದು ನಮ್ಮ ದೇಶದ ಭಾಗ್ಯ. ಹಂಗಾಗಿ ಅದರಲ್ಲಿ ವಿಶೇಷವಾಗಿ ಹಿಂದೂ ಧರ್ಮ ಸನಾತನ ಧರ್ಮದ ಉಳಿವಿಗಾಗಿ ಮೋದಿಯವರು ಪ್ರಧಾನಿ ಆಗಿದ್ದು ನಮ್ಮ ಇಡೀ ದೇಶದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪ್ರಜೆಗಳು ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸ ಈ ವರ್ಷ ಆಗಿದೆ ಅಂತ ಹೇಳಿಕ್ ಬಯಸ್ತೇವೆ. ನಮ್ಮ ದೇಶ ಎಲ್ಲ ಗಾಂಧೀಜಿಯವರು ಏನು ಬಯಸ್ತಿದ್ದಾರಲ್ಲ, ರಾತ್ರಿ 12 ಗಂಟೆಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಬ್ಬ ಯುವತಿ ನಿರ್ಭೀತವಾಗಿ ನಡಿಬೇಕು ಅಂತ, ಅದಕ್ಕೆ ಬಸವಾದಿ ಶರಣರ ಬಗ್ಗೆ ಗೊತ್ತದ, ಅನುಭವ ಮಂಟಪದ ಬಗ್ಗೆ ಗೊತ್ತದ. ಅದಕ್ಕೆ ಬಸವಾದಿ ಶರಣರ ತತ್ವಗಳನ್ನು ಅವರ ಆಚರಣೆಯಲ್ಲಿ ತಂದರು ಅಂತಂದ್ರೆ ಜಗತ್ತಿನಲ್ಲಿ ಭಾಳ ದೊಡ್ಡ ಶ್ರೇಷ್ಠ ಪ್ರಧಾನಿ ಅನಿಸ್ಕೋತಾರೆ, ಭಾಳ ದೊಡ್ಡ ಪೊಲಿಟಿಷಿಯನ್. ಅವ್ರದ್ದು ಕೀರ್ತಿನೂ ಬೆಳೀತದೆ. ಮತ್ತು ಈ ಬಸವಾದಿ ಶರಣರ ತತ್ವ ಜನಮನದಲ್ಲಿ ಮೂಡಿತು ಅಂತಂದ್ರೆ ಬಂತು ಅಂತಂದ್ರೆ ಗಾಂಧೀಜಿಯವರು ಬಯಸಿದ ಈ ಕನಸು ನನಸಾಗ್ತದೆ. ಅದಕ್ಕೆ ಅವರು ಆ ನಿಟ್ಟಿನಲ್ಲಿ ನಮ್ಮ ಅನುಭವ ಮಂಟಪವನ್ನು ಅಂದರೆ ನಮ್ಮ ಸಂಸತ್ ಭವನವನ್ನು ಅವರು ತೆಗೆದುಕೊಂಡು ಹೋಗಬೇಕು ಅಂತ ನಮ್ಮದು ಒಂದು ವಿನಂತಿ. ಅದು ಭಾರತದ ಸ್ವತಂತ್ರ ಭಾರತ ಇತಿಹಾಸದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗುವಂಥ ಒಂದು ವಿಶೇಷವಾದಂಥ ಅವಕಾಶವನ್ನು ಈ ದೇಶ ಜನತೆ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮುಖಾಂತರ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ದೇಶದಲ್ಲಿ ಆಗಲಿ ಅಂತೇಳಿ ನಾವೆಲ್ಲ ಬಯಸ್ತೀವಿ. ಬಹುತೇಕ ಯುವ ಜನಾಂಗ ದೇಶದ ಭದ್ರತೆ ದೃಷ್ಟಿಯಿಂದ, ದೇಶದ ಸುರಕ್ಷತೆ ದೃಷ್ಟಿಯಿಂದ, ಹಾಗಾಗಿ ಯುವಕರಲ್ಲಿ ಈಗಲೂ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಅತ್ಯಂತ ಅಭಿಮಾನ ಮತ್ತು ಕಾಳಜಿ ಇದೆ. ಉದ್ದೇಶ ಅಂತಂದರೆ ಪಕ್ಷಾತೀತವಾಗಿ ಅವ್ರ ಬಗ್ಗೆ ಯುವಕರಲ್ಲಿ ಕಾಳಜಿ ಇರೋದನ್ನು ನಾನು ಕಾಣ್ತೀನಿ. ಕಾರಣ ಇತ್ತೀಚಿನ ದಿನಗಳಲ್ಲಿ ಏನು ಭಾರತ ದೇಶದ ಕಾಶ್ಮೀರದ ಸಮಸ್ಯೆ ವಿಚಾರ ಆಗಿರ್ಬೋದು, ಮತ್ತು ಗಡಿ ಭದ್ರತೆ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವೆ ಅಂತ ಇದ್ಕೊಂಡಿರೋ ಗಟ್ಟಿ ನಿಲುವಿಗೆ ಇವತ್ತು ಯುವ ಜನಾಂಗ ಅವ್ರ ಜೊತೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ದಾಖಲೆಯ 3ನೇ ಬಾರಿಗೆ ಪ್ರಧಾನಿಯಾಗುತ್ತಿರುವ ಶ್ರೀಯುತ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳು. ಇಂತಹ ಬಹುವಿಧ ಆರಾಧನೆಯ ಬಹುಸಂಸ್ಕೃತಿಯ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು 3ನೆಯ ಅವಧಿಗೆ ಹಿಡಿಯುತ್ತಿರುವುದು ಅತಿ ದೊಡ್ಡ ದಾಖಲೆಯ ಸಂಗತಿ. ನರೇಂದ್ರ ಮೋದಿಯವರಿಗೆ ತಮ್ಮದೇ ಆದ ಅನೇಕ ಕನಸುಗಳಿದ್ದಾವೆ. ಆ ಎಲ್ಲ ಕನಸುಗಳು ಈ 3ನೇ ಅವಧಿಯಲ್ಲಿ ಸಾಕಾರಗೊಳ್ಳಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಜಂಗಾಬಲವನ್ನು, ಆತ್ಮಬಲವನ್ನು, ಮನೋಬಲವನ್ನು ಆ ಭಗವಂತ ಅವರಿಗೆ ನೀಡಲಿ. ಆಯುಷ್ಯ ಆರೋಗ್ಯ ಭಾಗ್ಯ ಅವರಿಗೆ ಪ್ರಾಪ್ತಿಯಾಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು
ಜಗದ್ಗುರು ಪಂಚಾಚಾರ್ಯರು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಇಂಡಿಯಾ ರಾಷ್ಟ್ರೀಯ ಒಕ್ಕೂಟದ ನಾಯಕನಾಗಿ ಎಲ್ಲ ಮಿತ್ರ ಪಕ್ಷಗಳು ಈಗಾಗಲೇ ಮಾನ್ಯ ನರೇಂದ್ರ ಮೋದಿಯವರನ್ನು ಆ ಒಕ್ಕೂಟದ ಅಧ್ಯಕ್ಷರಂತಂದು ನಾಯಕನೆಂದು ಗುರುತಿಸಿಕೊಂಡಂತಾಗಿದೆ. ಅವರ ನೇತೃತ್ವದಲ್ಲಿ ತಮಗೆ ಗುರುತು ಮಾಡಿದಂಥ ದಿನದಂದು, ರಾಷ್ಟ್ರಪತಿಯವರು ಸೂಚಿಸಿದಂಥ ದಿನದಂದು ಸರ್ಕಾರ ರಚಿಸಬಹುದು. ಮುಂಬರತಕ್ಕಂಥ ದಿನಗಳಲ್ಲಿ ಒಳ್ಳೆಯ ರೀತಿಯಾದಂಥ ಆಡಳಿತ ಕೊಡಲಿ, ದೀನ ದಲಿತರನ್ನು, ರೈತಾಪಿ ವರ್ಗದವರನ್ನು, ಹಿಂದುಳಿದ ವರ್ಗದವರನ್ನು, ಕಡು ಬಡವರನ್ನು ಗುರುತಿಸಿಕೊಂಡು ಅವರಿಗೆ ಒಳ್ಳೆಯ ಬದುಕನ್ನು ಕೊಡತಕ್ಕಂಥದ್ದೇ ಒಬ್ಬ ನಾಯಕನ ಕರ್ತವ್ಯ. ದೈವತ್ವ ಭಾವದಲ್ಲಿ ಸಮಷ್ಟಿ ಪ್ರಜ್ಞೆ ಬೆಳೆಸಿಕೊಂಡು ರಾಷ್ಟ್ರಕ್ಕೆ ಒಳ್ಳೆಯದಾದಂಥ ಒಂದು ಸೇವೆ ಸಲ್ಲಿಸಬೇಕಂತ ಅನ್ನತಕ್ಕಂಥದ್ದು ನಮ್ಮ ಆಶೆಯಾಗಿದೆ. ಈ ದೇಶ, ಈ ಜಗತ್ತು ಕಂಡಂಥ ಏಕೈಕ ನಾಯಕ, ಪ್ರಗತಿಪರ ಚಿಂತಕ ಮತ್ತು ಬಹು ಮುಂದಾಲೋಚನೆ ಇರತಕ್ಕಂಥ ಒಬ್ಬ ರಾಜಕೀಯ ನೇತ ಅಂತಂದರೆ ನರೇಂದ್ರ ಮೋದಿಜಿಯವರು. ಅದು ವಿಶ್ವ ಕಂಡಂಥ ಮನುಷ್ಯ. ಅಂತಹ ವ್ಯಕ್ತಿ 3ನೇ ಬಾರಿಗೆ ಮತ್ತೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ಖುಷಿಯನ್ನು ತರ್ತಕ್ಕಂಥದ್ದು. ಇದು ಅಭಿನಂದನೀಯ. ನಿಜವಾಗ್ಲೂ ಕೂಡ ಈ ದೇಶ ಕಂಡಂಥ ವ್ಯಕ್ತಿಗಳಲ್ಲಿ ಅವರೊಬ್ಬರು ಕೂಡ ಒಂದು ಮಹಾನ್ ಚೇತನ ಅಂತಕ್ಕಂಥದ್ದು ಯಾರೂ ಇದರ ಬಗ್ಗೆ ಹಿಂದೆ ಹಾಕುವ ಶಬ್ದನೇ ಇಲ್ಲ. ಅಂತಹ ವ್ಯಕ್ತಿಗಳು ಮತ್ತೆ ತಮ್ಮ ವಿಚಾರಧಾರೆಗಳನ್ನು ಜೋಡಿಸಿಕೊಂಡು ಒಳ್ಳೆಯ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ಸುಂದರವಾದಂಥ ಬುನಾದಿಯನ್ನು ಹಾಕ್ತಾರೆ ಅಂತಕ್ಕಂಥದ್ದು ಇದು 3ನೇ ಸಲ ನಡೀತಕ್ಕಂತಹ ಅವಧಿ. ಇದು ಇಡೀ ಜಗತ್ತದ ಇತಿಹಾಸದಲ್ಲೇ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವ ಅವಧಿ ಇರುತ್ತದಂತಕ್ಕಂಥದ್ದು ನನ್ನ ಮುಂದಾಲೋಚನೆ ಇದೆ. ಜೊತೆಯಲ್ಲಿ ವಿಶೇಷವಾಗಿ ಈ ಸಲ ಭಾಳಷ್ಟು ಜನ ರಾಜಕೀಯ ಗಣನೆಗಳನ್ನು, ಕ್ಯಾಲ್ಕುಲೇಷನ್ಗಳನ್ನು ಮಾಡಿ ಮೋದಿ ಸರ್ಕಾರ ಉಳಿಯುವುದಿಲ್ಲ, ಮೋದಿ ಪ್ರಧಾನಮಂತ್ರಿನೇ ಆಗೋದಿಲ್ಲ, ಬರುವುದೇ ಇಲ್ಲ, ಯಾಕಂದರೆ ಇಲ್ಲಿ ಒಂದಕ್ಕೊಂದು ಸಹಕರಿಸಿಕೊಂಡು ಹೋಗ್ತಕ್ಕಂಥದ್ದಿದೆ, ಫುಲ್ ಮೆಜಾರಿಟಿ ಬಂದಿಲ್ಲ ಅಂತ. ಇದು ದೇವರ ಇಚ್ಛೆ. ಯಾಕಂದರೆ ದೇವರು ಮಾಡಬೇಕಾಗಿದ್ರೆ ಎಲ್ಲವೂ ಒಳ್ಳೆಯದೇ ಮಾಡ್ತಾನೆ. ಒಂದು ಸಲ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಕೆಲವೊಂದು ವ್ಯಕ್ತಿಗಳನ್ನು ಕೂಡಿ ಈ ಸರ್ಕಾರ ವ್ಯವಸ್ಥೆ ನಡೀತಿತ್ತು. ಆದರೆ ಇನ್ನು ಮುಂದೆ ನಡಿಬೇಕಾಗಿದ್ದರೆ ನಮ್ಮ ಚಂದ್ರಬಾಬು ನಾಯ್ಡು ಅವರು ಇರಬಹುದು, ನಿತೀಶ್ ಕುಮಾರ್ ಇರಬಹುದು, ಇವರೇನು ಸಾಮಾನ್ಯ ವ್ಯಕ್ತಿಗಳಲ್ಲ. ದೇಶಕ್ಕಾಗಿ ತುಡಿತಾ ಇದೆ, ಏನಾದರೂ ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಇದೆ. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು ನಮ್ಮ ಇಡೀ ದೇಶಕ್ಕೆ ಅತ್ಯಂತ ಹೆಮ್ಮೆಯ ಸಂಗತಿ. ಅವರ ನೇತೃತ್ವದಲ್ಲಿ ಮುಂಬರುವ 5 ವರ್ಷ ವಿಶೇಷವಾಗಿ ದೇಶ ಸುಭದ್ರವಾಗಲಿ, ಅದೇ ರೀತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ದೇಶ ಸಮೃದ್ಧವಾಗಲಿ, ಮತ್ತು ದೇಶ ದ್ರೋಹಿಗಳು, ದೇಶವನ್ನು ಒಡೆದಾಡುವಂತಹ ಕ್ಷುದ್ರ ಶಕ್ತಿಗಳನ್ನು ದಮನ ಮಾಡಿ ಮತ್ತು ನಮ್ಮ ಮೋದಿಯವರಿಗೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ನೀಡಿ ಉತ್ತಮವಾದಂತಹ ಆಡಳಿತ ಸರ್ಕಾರವನ್ನು ನಮ್ಮ ದೇಶಕ್ಕೆ ನೀಡುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ, ನಮಗೆಲ್ಲ ಖುಷಿ ತಂದಿದೆ. NDA ಸರ್ಕಾರ ಬಹುಮತ ಬಂದು ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ಭಾರತ ದೇಶದ ಹೆಮ್ಮೆ. ಇದು 1965 ನಂತರ ಮತ್ತೆ ಮೊದಲ ಬಾರಿ ಒಂದೇ ಸರ್ಕಾರ 3ನೇ ಬಾರಿ ಸರ್ಕಾರವನ್ನು ರಚಿಸಿದ ಮೊದಲನೇ ಬಾರಿ. ಇದು ಸಹಾಯ ಮಾಡ್ತಾ, ಅವ್ರಿಗಾಗಿರೋ ತೊಂದರೆಗಳನ್ನು ನಿವಾರಣೆ ಮಾಡ್ತಾ, ಮುಂದಿನ ದಿನಗಳಲ್ಲಿ ಆಗಿರೋ ನೋವುಗಳನ್ನೆಲ್ಲ ಸರಿಪಡಿಸಿಕೊಂಡು ಈ ಸರ್ಕಾರವನ್ನು, ಈ ದೇಶವನ್ನು ಆಳಬೇಕು ಅಂತ ಹೇಳ್ತಾ ನಾವು ಮೋದಿಯವ್ರಿಗೂ ಕೂಡ ಅದೇ ಹೇಳ್ತೀವಿ. ಈಗ ಕೆಲವೊಂದು ಮಂದಿರಗಳನ್ನು ಕಟ್ಟಬೇಕಾದ್ರೆ, ಈಗ ನಾವು ಕಾಶಿಯಲ್ಲೇ ವಿದ್ಯಾಭ್ಯಾಸ ಮಾಡಿದವ್ರು ನಾವು, ಹಾಗೆ ಕೂಡ ಮುಂದಿನ ರಾಮ ಮಂದಿರದಲ್ಲಿ ವಿಚಾರದಲ್ಲಿ ಆಗಿರುವಂಥ ಅನ್ಯಾಯಗಳನ್ನು ಸರಿಪಡಿಸ್ತಾ ಆ ಜನಗಳಿಗೆ ಆಗಿರುವಂಥ ನೋವನ್ನು ನಿವಾರಣೆ ಮಾಡ್ತಾರೆ ಮೋದಿಯವರು ಅಂತೇಳಿ ಬಯಸ್ತಾ, ನಮಗನಿಸಿದ ಮಟ್ಟಿಗೆ ಈ ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ. ಇನ್ಮೇಲೆ ಮತ್ತೊಮ್ಮೆ ಮೋದಿ ನಾಮ ಸಂವತ್ಸರ ಶುರು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಮತ್ತು ಸಹಕಾರಾತ್ಮಕ ಶಕ್ತಿಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಸಂದರ್ಭ ಇದು. ಎಲ್ಲ ಜನಗಳಿಗೂ ಸಂತೋಷವಾಗುವಂಥ ಕೆಲಸವನ್ನು ಮೋದಿ ಪರ್ವ, ಇದೊಂದು ಮೋದಿ ಪರ್ವ ಅಂತೂ ಕೂಡ ನಾನು ಕರೀತಾ ಇದ್ದೀನಿ. ಈ ಮೋದಿ ಪರ್ವ ಮಾಡಲಿ, ಮೋದಿ ಸಂವತ್ಸರ ಮಾಡಲಿ ಅಂತ ಈ ಸಂದರ್ಭದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಎಲ್ಲ ಜನತೆಯ ಪರವಾಗಿ. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು ನಮ್ಮ ಇಡೀ ದೇಶಕ್ಕೆ ಅತ್ಯಂತ ಹೆಮ್ಮೆಯ ಸಂಗತಿ.
ಅವರ ನೇತೃತ್ವದಲ್ಲಿ ಮುಂಬರುವ 5 ವರ್ಷ ವಿಶೇಷವಾಗಿ ದೇಶ ಸುಭದ್ರವಾಗಲಿ, ಅದೇ ರೀತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ದೇಶ ಸಮೃದ್ಧವಾಗಲಿ, ಮತ್ತು ದೇಶ ದ್ರೋಹಿಗಳು ದೇಶವನ್ನು ಒಡೆದಾಡುವಂತಹ ಕ್ಷುದ್ರ ಶಕ್ತಿಗಳನ್ನು ದಮನ ಮಾಡಿ ಮತ್ತು ನಮ್ಮ ಮೋದಿಯವರಿಗೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ನೀಡಿ ಉತ್ತಮವಾದಂತಹ ಆಡಳಿತ ಸರ್ಕಾರವನ್ನು ನಮ್ಮ ದೇಶಕ್ಕೆ ನೀಡುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು ನಮ್ಮ ಇಡೀ ದೇಶಕ್ಕೆ ಅತ್ಯಂತ ಹೆಮ್ಮೆಯ ಸಂಗತಿ. ಅವರ ನೇತೃತ್ವದಲ್ಲಿ ಮುಂಬರುವ 5 ವರ್ಷ ವಿಶೇಷವಾಗಿ ದೇಶ ಸುಭದ್ರವಾಗಲಿ, ಅದೇ ರೀತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ದೇಶ ಸಮೃದ್ಧವಾಗಲಿ, ಮತ್ತು ದೇಶ ದ್ರೋಹಿಗಳು ದೇಶವನ್ನು ಒಡೆದಾಡುವಂತಹ ಕ್ಷುದ್ರ ಶಕ್ತಿಗಳನ್ನು ದಮನ ಮಾಡಿ ಮತ್ತು ನಮ್ಮ ಮೋದಿಯವರಿಗೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ನೀಡಿ ಉತ್ತಮವಾದಂತಹ ಆಡಳಿತ ಸರ್ಕಾರವನ್ನು ನಮ್ಮ ದೇಶಕ್ಕೆ ನೀಡುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಮಗನಿಸಿದ ಮಟ್ಟಿಗೆ ಈ ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ. ಇನ್ಮೇಲೆ ಮತ್ತೊಮ್ಮೆ ಮೋದಿ ನಾಮ ಸಂವತ್ಸರ ಶುರು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಮತ್ತು ಸಹಕಾರಾತ್ಮಕ ಶಕ್ತಿಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಸಂದರ್ಭ ಇದು. ಎಲ್ಲ ಜನಗಳಿಗೂ ಸಂತೋಷವಾಗುವಂಥ ಕೆಲಸವನ್ನು ಮೋದಿ ಪರ್ವ, ಇದೊಂದು ಮೋದಿ ಪರ್ವ ಅಂತೂ ಕೂಡ ನಾನು ಕರೀತಾ ಇದ್ದೀನಿ. ಈ ಮೋದಿ ಪರ್ವ ಮಾಡಲಿ, ಮೋದಿ ಸಂವತ್ಸರ ಮಾಡಲಿ ಅಂತ ಈ ಸಂದರ್ಭದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಎಲ್ಲ ಜನತೆಯ ಪರವಾಗಿ. ವಿಶ್ವದ ದೃಷ್ಟಿಯಲ್ಲಿ ಭಾರತ ಅಭಿವೃದ್ಧಿ ದೇಶ ಅನ್ನೋದನ್ನು ಬಿಂಬಿಸಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿ ಪ್ರಗತಿಯನ್ನು ಮಾಡಿದ್ದಾರೆ. ಅದು ಕಾಶ್ಮೀರದ ಸಮಸ್ಯೆ ಇರ್ಬೋದು ಅಥವಾ ಚಂದ್ರಲೋಕಕ್ಕೆ ಹೋಗೋದಿರ್ಬೋದು, ಎಲ್ಲ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ. ಆ ದೃಷ್ಟಿಯಿಂದ ಜನ ಅವರಿಗೆ 3ನೇ ಸಲ ಪ್ರಧಾನಮಂತ್ರಿ ಮಾಡ್ತಾ ಇರೋದು ಭಾಳ ಖುಷಿ. ಈಗ 3ನೇ ಸಲನೂ ನರೇಂದ್ರ ಮೋದಿಜಿಯವರು ಖಂಡಿತವಾಗಿಯೂ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಶ್ರೀ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಸಾಂಸ್ಕೃತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ, ಇಲ್ಲಿಯ ವ್ಯವಸ್ಥೆಗಳು, ಸಾಮಾಜಿಕ ಮೌಲ್ಯಗಳು ಇದನ್ನೆಲ್ಲ ಗೌರವಿಸ್ತಕ್ಕಂತಹ, ಅದನ್ನು ಪ್ರತಿನಿಧಿಸ್ತಕ್ಕಂತಹ ಒಬ್ಬ ಶ್ರೇಷ್ಠ ಪ್ರಧಾನಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಮೋದಿಯವರು ನಮ್ಮ ಒಂದು ಆರ್ಷ ಸಂಸ್ಕೃತಿ ಏನಿದೆ ಅದಕ್ಕೆ ಅನುಗುಣವಾಗಿ ಈ ದೇಶವನ್ನು ಆಳ್ತಾ ಇದ್ದಾರೆ. ಒಂದು ರೀತಿ ಆಸ್ತಿಕರಾಗಿ, ಅದೇ ರೀತಿ ಒಂದು ಸನ್ಯಾಸಿಯ ರೀತಿಯಲ್ಲಿ ಇದ್ದುಕೊಂಡು ಈ ರಾಜಧರ್ಮವನ್ನು ಪಾಲಿಸಿಕೊಂಡು ಈ ದೇಶವನ್ನು ಇಲ್ಲಿಯ ಮಣ್ಣಿನ ಸಂಸ್ಕೃತಿಗೆ ಅನುಗುಣವಾಗಿ ಗೌರವದ ಸ್ಥಾನಕ್ಕೆ ತರ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯಾಗಿದೆ. ಜವಾಹರ್ಲಾಲ್ ನೆಹರೂರವರ ನಂತರದಲ್ಲಿ ನಮ್ಮ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿರುವಂಥದ್ದು ನರೇಂದ್ರ ಮೋದಿಯವರು. ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ಥರದ ಸಂಗತಿಗಳು ಸಂಭವಿಸೋದು ಭಾಳ ಅಪರೂಪ. ಅಂಥ ಅಪರೂಪದ ಒಂದು ದಾಖಲೆಯನ್ನು ನರೇಂದ್ರ ಮೋದಿಯವರು ನೆಹರು ಅವರ ನಂತರದಲ್ಲಿ ಮಾಡಿರ್ತಕ್ಕಂಥದ್ದು ವಿಶೇಷ ಅಂತೇಳಿ ಭಾವಿಸ್ಕೊಳ್ತೀನಿ. ಮುಖ್ಯವಾಗಿ ಭಾರತದ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಪ್ರಜಾಪ್ರಭುತ್ವಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಪ್ರಜಾಪ್ರಭುತ್ವ ಮತ್ತು ಬಹು ಪಕ್ಷಗಳನ್ನು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ. ಇಂಥ ಬಹುಪಕ್ಷಗಳನ್ನು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಅನ್ನೋದು ಅಷ್ಟು ಸುಲಭ ಅಲ್ಲ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿರೋದಕ್ಕೆ ನಾವೆಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸುತ್ತಾ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಕೋರ್ತೇವೆ. ಪ್ರಾಯಶಃ ಸ್ವಾತಂತ್ರ್ಯ ಬಂದ ಮೇಲೆ ಸತತವಾಗಿ 3ನೇ ಸಾರಿಗೆ ಪೂರ್ಣ ಬಹುಮತದೊಂದಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಅವಕಾಶ ಸಿಗ್ತಾ ಇರೋದು ನೆಹರು ನಂತರ ಮೋದಿಯವರಿಗೆ ಇಂಥ ಅವಕಾಶ ಬಂದಿದೆ. ಮೋದಿಯವರ ಕಾರ್ಯದಕ್ಷತೆ, ದೇಶಪ್ರೇಮ ಮತ್ತು ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇದಕ್ಕೆ ಅವ್ರಿಗೆ ಒಂದು ದೇಶದ ಜನರು ಕೊಟ್ಟಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅಂತ ನಾನು ಭಾವಿಸ್ಕೊಳ್ತೀನಿ.